ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ತುಂಬ ದಿನ ಆಯಿತು ಇದನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಎಕ್ಸಾಮ್ ಟೈಮಲ್ಲಿ ನಾನು ಇದನ್ನ ಶೂಟ್ ಮಾಡಿದ್ದು ಆ್ಯಂಡ್ ಎಕ್ಸಾಮ್ ಟೈಮಲ್ಲೇ ನಾನು ಹೋಗಿದ್ದಿದ್ದು. ಸೊ ಮಾರ್ನಿಂಗ್ 6 ಹಂಗೆ ಮನೆ ಬಿಟ್ವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದಿದ್ದು ಹಾಸ್ಪಿಟಲ್ಗೆ, ನಾನು ಅಪ್ಪ ಹೋಗ್ತಾ ಇದ್ದಿದ್ದು. ಮಾರ್ನಿಂಗ್ 6 ಆದರೂ ಇನ್ನೂ 5 o'clock ಫೀಲಿಂಗಲ್ಲೇ ಇದೆ ಬಿಕಾಸ್ ಆ ಕ್ಲೈಮೇಟ್ ಅಂತೂ ತುಂಬ ಕೋಲ್ಡ್ ಆಗಿತ್ತು. ಆ್ಯಂಡ್ ಬರ್ತಾ ಬರ್ತಾ ಬ್ಯಾಂಗ್ಳೂರ್ ಕೋಲ್ಡ್ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಆ ಟೈಮಲ್ಲಿ. ಆ್ಯಂಡ್ ಇವಾಗ ಕಮ್ಮಿ ಆಗ್ತಾಯಿದೆ, ಐ ಹೋಪ್, ಬಿಕಾಸ್ ಇವಾಗ ಊರಲ್ಲಿರೋದ್ರಿಂದ ನಂಗೆ ಗೊತ್ತಿಲ್ಲ. ಆ್ಯಂಡ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅಂತ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್. ಬಟ್ ಟು ಬಿ ಫ್ರ್ಯಾಂಕ್, ಈ ವಿಡಿಯೋ ನಾನು ಮುಂಚೆನೇ ಪೋಸ್ಟ್ ಮಾಡಬೇಕಿತ್ತು ಬಿಕಾಸ್ ಇದೊಂದು ಫ್ಯಾಮಿಲಿ ಟೈಮ್, ಲೈಕ್ ನಾನು ಅಪ್ಪ ಸ್ಪೆಂಡ್ ಮಾಡ್ತಾ ಇರೋದು ಅಂದ್ಕೊಳ್ಳಿ. ಬಿಕಾಸ್ ಈ ಥರ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಗಲಿ ಏನೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ರೇರ್ ಆಗಿ ಹೋಗಿದೆ ಬಿಕಾಸ್ ನನ್ನ ಕಾಲೇಜ್ ಎಕ್ಸಾಮ್ ಅದೇ ಆಗೋಗುತ್ತೆ. ಆ್ಯಂಡ್ ಅವತ್ತು ಬೆಳಗ್ಗೆ ಅದು ಆ್ಯಕ್ಚುಲಿ ಆ ಟೈಮಲ್ಲೂ ನನಗೆ ಎಕ್ಸಾಮ್ಸ್ ಇತ್ತು. ಬಟ್ ಅಪ್ಪ ಬೇಡ, ಇರು, ಮನೇಲೇ ಇರು, ನಾನು ಹೋಗಿ ಬರ್ತೀನಿ ಅಂತ ಇದ್ದರು. ನನಗೆ ಒಬ್ಬರಿಗೆ ಕಳ್ಸೋಕ್ಕೆ ಒಂಥರ ಅನಿಸ್ಬಿಟ್ಟು ನಾನು ಹೋಗೋಣ ಅಂತ ನಾನು ಅಪ್ಪ ಹೊರಟ್ವಿ. ಆ್ಯಂಡ್ ನಾವು ಹೋಗ್ತಾ ಇದ್ದಿದ್ದು ನೇತ್ರಾಲಯ, ನೋಡಿರ್ತೀರ ನೀವು, ಮುಂಚೆನೇ ಇಂಟ್ರೋದಲ್ಲೇ ತೋರಿಸಿದ್ದೀನಿ. ಆ್ಯಂಡ್ ಥ್ರೂ ಮೆಟ್ರೋ ಹೋಗ್ತಾ ಇದ್ವಿ ಬಿಕಾಸ್ ಅವ್ರಿಗೆ ವಾಪಸ್ ಬರ್ತಾ ಕಣ್ಣು ಇದಾಗಬಾರ್ದು, ತುಂಬ ಇರಿಟೇಷನ್ಸ್ ಥರ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಮೆಟ್ರೋಗೆ ಹೋಗೋಣ ಅಂದ್ಕೊಂಡು ಮೆಟ್ರೋಗೆ ಹೋಗ್ತಾ ಇದ್ದಿದ್ದು. ಈ ನಡುವೆ ಅಂತೂ ಮೆಟ್ರೋದಲ್ಲಿ ತುಂಬ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಮುಂಚೆ ಕಂಪೇರ್ ಮಾಡಿದ್ರೆ ತುಂಬ ಹೆವಿನೇ ಆಗೋಯಿತು. ನಾರ್ಮಲ್ ಪೀಪಲ್ಸ್ಗೆಲ್ಲ ಕಷ್ಟನೇ ಆಗುತ್ತೆ, ಬಟ್ ಫೈನ್. ಆ್ಯಂಡ್ ಥ್ರೂ ಕಾರ್ಡಲ್ಲಿ ಹೋದರೆ ತುಂಬ ಕಮ್ಮಿ ಇದೆ. ಕಾಯಿನ್ಸ್ ತೊಗೊಂಡು ಹೋಗ್ತಿದ್ರೆ ತುಂಬ ಅಂದರೆ ಲೈಕ್ 2 to 3 4 rupees ಜಾಸ್ತಿನೋ ಇದೆ. ಹಾಸ್ಪಿಟ್ಲಿಗೆ ಹೋದ್ವಿ ಆ್ಯಂಡ್ ಅಪ್ಪಗೆ ಚೆಕಪ್ ಸ್ಟಾರ್ಟ್ ಆಗಿದೆ. ಏನೋ ಗೊತ್ತಿಲ್ಲ, ಬಟ್ ವೆನ್ ಮೆಚುರಿಟಿ ಹಿಟ್ಸ್ ಯು, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂದರೆ ಪೇರೆಂಟ್ಸ್ ನಿಮ್ಮನ್ನ ಪೇರೆಂಟಿಂಗ್ ಮಾಡೋಕ್ಕಿಂತ ನೀವು ಅವ್ರನ್ನ ತುಂಬ ಪೇರೆಂಟಿಂಗ್ ಮಾಡಬೇಕು ಅಂತ. ಬಿಕಾಸ್ ಈ ಏಜಲ್ಲಿ ಅವರು ನಿಮಗೆ ಅಷ್ಟೊಂದು ಎಫರ್ಟ್ಸ್ ಹಾಕಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ಅವ್ರು ಮುಂಚೆನೇ ಎಷ್ಟು ಎಫರ್ಟ್ಸ್ ಹಾಕಿರ್ಬೋದು. ಆ್ಯಂಡ್ ನಾವು ಇವಾಗ ಲೈಕ್ ಐ ಹೋಪ್ 20+ ಆಗಿದ್ದರಿಂದ 20+ ಆಗ್ತಾ ನಿಮಗೆ ಒಂದು ಲೆವೆಲ್ ಬರುತ್ತೆ, ಮೈಂಡ್ಸೆಟ್ ಬರುತ್ತೆ ವೇರ್ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಏನು ಬೇಕು ಆ್ಯಂಡ್ ಏನು ಆಗಬೇಕು ಅದನ್ನ ನೀವು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಹೋಪ್ ನಾನು ಆ ಥರನೇ ಮಾಡ್ತಾಯಿದ್ದೀನಿ ಕೂಡ. ಐ ಹೋಪ್ ಎಲ್ಲರೂ ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅಂತ. ಆ್ಯಂಡ್ ಆಲ್ಸೋ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಅವ್ರಿಗೆ ಏಜ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೂ ಮೆಚುರಿಟಿ ಲೆವೆಲ್ ಬೆಳೀತಾ ಇದೆ. ನೋ ಮ್ಯಾಟರ್ ವಾಟ್, ಬಾಯ್ ಆರ್ ಅ ಗರ್ಲ್, ಇಬ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇರುತ್ತೆ. ಆ್ಯಂಡ್ ಅದನ್ನ ನೀಟಾಗಿ ಟೇಕ್ ಓವರ್ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ಪೇರೆಂಟ್ಸ್ನ ನೀವು ತುಂಬ ಕೇರ್ಫುಲ್ಲಾಗಿ ಸೇಫ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಬಿಕಾಸ್ ಈ ಜನ್ರೇಷನಲ್ಲಿ ಈ ಫುಡ್ ವಾತಾವರಣಕ್ಕೆ ಎಲ್ಲ ಗೊತ್ತಿಲ್ಲ ಮುಂದೆ ಯಾವ ಥರ ಇನ್ನು ಎಷ್ಟು ವರ್ಸ್ಟಾಗಿ ಹೋಗುತ್ತೆ ಎನ್ವಿರಾನ್ಮೆಂಟ್. ಬಿಕಾಸ್ ಈ ಎನ್ವಿರಾನ್ಮೆಂಟ್ ಬೇರೆ, ಅವ್ರ ಟೈಮಲ್ಲಿ ಇದ್ದಿದ್ದು ಎನ್ವಿರಾನ್ಮೆಂಟ್ ಬೇರೆ. ಮೋಸ್ಟ್ ಯೂತ್ಸಲ್ಲಿ ಇವಾಗ ಕಮ್ಮಿ ಆಗ್ತಿರೋದೇ ಈ ಬಾಂಡಿಂಗ್ ಆರ್ ಈ ಪೇರೆಂಟಿಂಗ್. ಅದನ್ನ ನೀವು ನೀಟಾಗಿ ಟೇಕ್ ಓವರ್ ಮಾಡಲೇಬೇಕು ಬಿಕಾಸ್ ಇದೊಂದು ಇಂಪಾರ್ಟೆಂಟ್ ಥಿಂಗ್ ಆರ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಲೈಫಲ್ಲಿ ಫ್ಯೂಚರ್ಗೋಸ್ಕರ. ಆ್ಯಂಡ್ ನಿಮ್ಮ ಖುಷಿನ, ನಿಮ್ಮ ಸಕ್ಸಸ್ನ ನೀವು ಎಂಜಾಯ್ ಮಾಡೋದು, ಪ್ಯೂರಾಗಿ ಎಂಜಾಯ್ ಮಾಡ್ತಿರೋದು ನಿಮ್ಮ ಪೇರೆಂಟ್ಸ್ ಬಿಟ್ಟರೆ ಬೇರೆಯವ್ರು ಯಾರೂ ಅಲ್ಲ. ಸೊ ಎಂಡಿಂಗ್ ವಿತ್ ಅ ಸ್ವೀಟ್ ನೋಟ್, ಡೋಂಟ್ ಲೆಟ್ ಎನಿವನ್ ಟು ಡಿಮ್ ಯುವರ್ ಶೈನ್ ವೆನ್ ಯುವರ್ ಪೇರೆಂಟ್ ಗೇವ್ ದೇರ್ ಆಲ್ ಟು ಮೇಕ್ ಯು ಗ್ಲೋ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.